ಜೀವನ ಟಾನಿಕ್ ಕುಡಿಯೋ ಮುಂಚೆ ಅಲ್ಲಾಡ್ಸು ಹೋಗ್ಯಾನ ಅದ ಹೆಂಗ್ ಬಿಡ್ತಿದೆ ಅಲ್ಲಾಡ್ಸ ಯಾರ್ರೀ ಮಕ್ಕಳ್ರಿ ನೈಟ್ ಹೊಡೆದು ಅಡ್ಡ ತಿಡ್ಡ ಕಾಲಾಗ ಬರ್ತೀರಾ ಲೇ ಮುದ್ದೇಶ ನೆತ್ತ ಕಣ್ಣು ಬಂದಾವ ಏ ಮುದ್ದೇಶ ಇಪ್ಪ ಮೇಷ್ಟ್ರು ಇಲ್ಲ ಕೋಸ್ಟ್ರ ತಪ್ಪಾಯ್ತು ಲೇ ಪರೀಕ್ಷೆ ತಗೊಂತೀನಿ ಅಂತ ಹೇಳಿದ್ನಿಲ್ಲ ಹೌದ್ರಿ ಎದಕ್ಕೆ ಲೇಟ್ ಆಗಿ ಬಂದಿ ಮರ್ಯಾದೆಯಿಂದ ಹೇಳ ಮಗನ ನಾ ಹೇಳಿದ್ರೆ ನೀವು ನಂಬಂಗಿಲ್ರಿ ಏ ನಂಬ್ತೀನಿ ಲೇ ನಂಬಂಗಿಲ್ರಿ ಲೇ ನಮ್ ತಾಯಿ ಅಡಗೆ ನಂಬ್ತೀನಿ ಎದಕ್ಕೆ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳ ನಿಮ್ ತಾಯಿ ಹಾನಿ ಮಾಡ್ರಿ ನಂಬೇಕ ನಂಬ್ತೀನಪ್ಪ ಬೆಳಗ್ಗೆ ನಾ ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತ ಯಾರು ಬಂದಿದ್ರಪ್ಪ ನಿಮ್ಮ ಮನೆಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ರು ಹುಚ್ಚು ನನ್ನ ಮಗನ ಇದನ್ನ ನಾನು ನಂಬಬೇಕು ಹೌದ್ರಿ ಹೋಗ ನಂಬಲ್ಲ ನಂಬಂಗಿಲ್ರಿ ನಂಬಲ್ಲ ಮತ್ತ ನಿಮ್ ತಾಯಿ ಮ್ಯಾಗ ಹಾನಿ ಮಾಡಿರ್ಲ ನೀವು ಯಪ್ಪ ಆಣಿ ಯಾಕೆ ಇಡಿಸ್ಕೊಂಡನಂತ ನನಗೀಗ ಗೊತ್ತಾಯ್ತು ನಂಬತೀನಿ ಎದಕ್ಕೆ ಬಂದಿದ್ರು ಮರ್ಯಾದೆಯಿಂದ ಹೇಳ ಎದಕ್ ಬಂದಿದ್ರಂದ್ರ ಹೊರದೇಶದೊಳಗ 100 ಜನ ರೈತರ ಕಂಬಿದ್ದಿದ್ರಿ ಅದಕ್ಕೆ ಇಂಗಳಿಗೆ ಊರೊಳಗಿಂದ 100 ಜನ ರೈತರನ್ನ ಬೆಳಗಾವಿ ಏರ್ಪೋರ್ಟಿಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತ್ರಿ ಹೌದು ಹುಲಿಯ ನಿಮ್ಮನ್ನು ಕಳಿಸ್ಬೇಕಂತ ಮಾಡಿದ್ದೆ ಮುದ್ದೇಶ ಕಳಿಸ್ಬೇಕಿಲ್ಲಪ್ಪ ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ ವಿಮಾನದಾಗ ಕುಂದ್ರಬೇಕು ಹಾರಿ ಹೋಗ್ಬೇಕು ಅಂತ ಆದ್ರೆ ನೀವು ರೈತರಂಗ ಅನಸ್ಲಿಲ್ರಿ ಮತ್ತೆ ಹೆಂಗ ಕಂಡೆ ಮಾಮ ಲೇ 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 ಈ ಬೌಡಿನ ಅಟ್ಟ ಸಳ ತಿಳ್ಕೊಬೇಡಲೇ ಅಟ್ಟ ಸಳ ತಿಳ್ಕೊಬೇಡ ಇದು ಕಾರ ತಿಂದು ಬೆಳೆದದೆ ರೇ ಇದು ಕಾರ ತಿಂದು ಬೆಳೆದದೆ ನೋಡಿ ಹೊಡಕೋರಿ ಜಾಗ ಪರಕಾಗಿತ್ತು ಖಾರ ತಿಂದು ಬೆಳೆದ ದೇಹ ಎಟ್ಟು ತಿತ್ತಿರಪ್ಪ ಖಾರ ಲೇ ಕಾರ ತಿಂದು ಸಂಜೆ ಮುಂದೆ ಚರ್ರಿಗೆ ತಗೊಂಡು ಹೋಗಿ ಕುತ್ರ ಮುಂಜಾನೆ ನೋಡಿದ್ರಾಗ ಇಟ್ಟಿಟ್ಟದ್ದು ಮೆಣಸಿನಕಾಯಿ ಗಿಡ ಬೆಳೆದಿರ್ತಾವಲೇ ಅಟ್ಟ ಪವಾರ ನಿಮ್ಮದೇನ್ ದೊಡ್ಡ ಬಾರಿ ರೀ ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ 6 ತಿಂಗಳು ಕೋಮಾದಾಗ ಹೋಗಿರಿ ನೀವು ಏನು ದೊಡ್ಡ ಫ್ಯಾಮಿಲಿ ರೀ ಮಗ ನಮ್ಮ ಅಪ್ಪನು ಖಾರ ತಿಂತಾನ ಖಾರ ತಿಂದು ಹೋಗಿ ಕುಂತ್ರ 5 ಕಿಲೋಮೀಟರ್ ಗಟ್ಲೆ ಘಾಟ್ ಎದ್ದಿರ್ತದ್ರಿ ಏನು ಗಬ್ಬ ಫ್ಯಾಮಿಲಿ ರೀ ಮಗಂದು ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು ಬಿಟ್ನಪ್ಪ ನನ್ನ ಬಗ್ಗೆ ಹೇಳಿದ್ರೆ ಗಡ ನಡಗತ್ತೀರಿ ನೀವು ನಿಂದೊಂದ್ ಐತನ ಹೌದು ಹೇಳತ್ಲಾ ಹೋಗ್ಲಿ ಹೌದು ನಾನು ಖಾರ ತಿಂತೀನಿ ಖಾರ ತಿಂತೀವಿ ಖಾರ ತಿಂದು ಹೋಗಿ ಕುಂತು ಮನಿಗೆ ಬರೋದ್ರಾಗ ಮನಿ ಹಂದಿಗಳ ತಿರ್ಗಾಡ್ತಿರ್ತಾವ ಎದಕ್ ಅಷ್ಟು ಗೊತ್ತಾಗಲ್ರಿ ಇಲ್ಲ ಕಾರ್ ಹತ್ತಿರ್ತೈತ್ರಿ ಸಕ್ರಿ ಕುಡ್ರಿ ಅಂತ ಕೇಳ್ತಿರ್ತಾವ ಅಲ್ಲಪ್ಪ ಹಂದಿಗಳ ಸಕ್ರೆ ಕೇಳ್ತಾವಂದ್ರಿ ಮಗ ಎಟ್ಟರ ಖಾರ ತಿಂದಿರ್ಬೇಕು ಏ ಹೋಗಿ ಬಿಡಪ್ಪ ಮುದ್ದೇಶ ನಿನಗೆ 8 ಸಲ ಹೇಳಿನಿ ಲೇ ಇದನ್ನ ಕುಡಿಬಾರ್ದಲಿ ಇದನ್ನು ಕುಡಿಯೋ ಬದಲಿ ಹಾಲು ಕುಡಿಲಿ ಹಾಲು ಶಕ್ತಿ ಬರ್ತೈತಿ ಶಕ್ತಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ನೀವು ಕುಡಿತೀರಿ ಕುಡಿತೀನಿ ಶಕ್ತಿ ಬಂದೈತಿ ಮನಗಂಡ ಬಂದೈತ ಮಗನ ಮನಗಂಡ ಬಂದೈತಿ ಹಂಗಂದ್ರ ಅದು ಲೈಟ್ ಕಂಬ ಅಳಗಾಡಸ್ರಿ ನೋಡು ಆಕೈತೇನ್ರಿ ಲೈಟ್ ಕಂಬ ಅಳಗಾಡ್ಸೋದು ಆಕೈತಿ ಲೈಟ್ ಕಂಬ ಅಳಗಾಡ್ಸಬೇಕ ಆಗಲ್ಲಪ್ಪ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದ ಮತ್ತೆ ಹಾಲು ಕುಡಿದ್ರೆ ಲೈಟ್ ಕಂಬ ಅಳಗಾಡಲ್ರಿ ಅದ ಇದನ್ನ ಕುಡೀರಿ ಇದನ್ನ ಕುಡಿದ್ರ ಲೈಟ್ ಕಂಬ ಅಳಗಾಡ್ಸೋ ಅವಶ್ಯಕತೆನೇ ಇಲ್ಲ ಹಿಂಗ ತಿರುಗಿ ನೋಡಿದ್ರೆ ಸಾಕು ಕಂಬ ತಾನೇ ಅಳಗಾಡ್ತದ್ರಿ ಅದು ಅಲ್ಲಪ್ಪ ಯಪ್ಪ ಮಗ ಅಳಿಗಾಡ್ತಾನ ಲೈಟ್ ಕಂಬ ಅಳಿಗಾಡ್ತೈತಂತ ಏ ಹೋಗ್ಲಿ ಬಿಡಪ್ಪ 50 ನನಗ್ ಬಹಳ ಖುಷಿ ಆಗೈತ್ಲಿ ಅಪ್ಪ ನೋಡು ನಮ್ಮ ಇಂಗ್ಳಿಗೆ ಊರಾಗ ಎಷ್ಟು ಚಂದ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ನಮ್ಮ ತಾಯಂದ್ರು ಅಲ್ಲಿ ಕೂತ್ಕೊಂಡ್ರು ಕಾರ್ಯಕ್ರಮ ನೋಡಕ್ ಬರ್ತಾರ ಇಲ್ಲಿ ಬಂದ್ರು ಬರ್ತಾರ ಬಹಳ ವಿಶೇಷವಾಗಿ ನಮ್ಮ ತಾಯಂದ್ರು ಇಟ್ಟು ಜನ ಬಂದಾರಂದ್ರ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ತಾಯಂದ್ರಿಗೋಸ್ಕರವಾಗಿ ನಾ ಚಪ್ಪಾಳೆ ಹೊಡಿಬೇಡ್ರಿ ಯಾರು ನಿಮ್ ಕೈ ಮುಗಿತೀನಿ ನಿಮ್ಗೆ ಹುಲ್ಲು ಮಾಡಕತ್ತನ್ರಿ ಮಾಸ್ತರ್ ಏಯ್ ನಾಯಕ ಹುಲ್ಲು ಮಾಡ್ಲಿ ಅವ್ರಿಗೆ ಹೌದು ತಾಯಂದ್ರಿ ಎಲ್ಲಾರು ಎದಕ್ಕೆ ಮುಂದೆ ಬಂದು ಕೂತಾರ ಗೊತ್ತನ್ರಿ ಎದಕ್ಕೆ ಮುಂದೆ ಬಂದು ಕೂತಾರ ಇಟ್ಟ ಮಂದಿ ಮನ್ಯಾಗ ನಮ್ಮ ಅಣ್ಣದಾರಿಗೆಲ್ಲ ಮುಸುರಿ ತೊಳಿಲಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರ ಇವ್ರೆಲ್ಲ ಏನು ತಪ್ಪಾಯ್ತು ಗಂಡ ಹೆಂಡತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ ಅಂದ್ರ ನಮ್ಮ ಮಾಸ್ತರ್ನು ತಿಕ್ಕಿ ಬಂದಾನ ತರ್ತ್ರಿ ನನ್ನ ಬುಡಕ ಬಾ ನೀ ಸುತ್ತೊಡ್ದು ನಾ ಅದಕ್ಕಲ್ಲಿ ನಮ್ಮ ತಾಯಂದ್ರ ಬಗ್ಗೆ ಯಾಕೆ ಕೇಳಿದ್ನಂದ್ರ ಅವ್ರ ಬಗ್ಗೆ 2 ಪ್ರಶ್ನೆ ಕೇಳ್ತೀನಿ ನಿನಗ ಬೇಕಾದ ಕೇಳ್ರಿ ಅರ್ಧ ಕುಡುದು ಮಗನ ವೆರಿ ಗುಡ್ ಕೇಳ 1 ತಾಸಿಗೆ ಒಬ್ಬಕ್ಕೆ ಹೆಣ್ಮಗಳು 6 ಚಪಾತಿ ಮಾಡಿದ್ರ ಏನು ಒಗ್ಯಾನ ಬಡ್ದಂಗ್ ಬಿಡಿತಾರನ್ರಿ ಚಪಾತಿ ಹಿಂಗ 6 ಚಪಾತಿ ಮಾಡಿದ್ರ ಅದೇ 1 ತಾಸಿನೊಳಗ
6 ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರ ಹೇಳ ಮಗನ. ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ, ಅವ್ರು ಒಂದು ಚಪಾತಿ ಮಾಡುದಿಲ್ರಿ ಅವ್ರು. ಯಾಕೋಲೆ ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಜೊತೆಯಲ್ಲಿ ಅವರ ಧಾರಾವಾಹಿ ಪುರಾಣ ತೆಗದನ್ರಿ ಮಗ. ಬ್ರಹ್ಮಗಂಟು, ಪುಟ್ಟಕ್ಕನ ಮಕ್ಕಳು, ಮಸ್ತ್ ಕನ್ನಡತಿ, ಹೌದು, ನಾಗಿನಿ, ಮುಸ್ಸ ಇದ್ರಾಗ ಬೀಜ ಆಗತ್ತಾರ. ಇನ್ನು 6 ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರು ಮುಗಿದು ಹೋತ. ನಮ್ಮ ಗಂಡಸರ ಬಾಯಾಗ ಮಣ್ಣೆ ಹಾಕ್ತಾರ ಅವ್ರು. ಅವರ ನಿಮಗ ಕೈ ಮುಗಿದು ಕೇಳ್ತೀನಿ, ನಿಮಗ ಧಾರಾವಾಹಿ ನೋಡುದು ಬ್ಯಾಡ ಅನ್ನಂಗಿಲ್ಲ. ಬ್ಯಾಡ ಅನ್ನಂಗಿಲ್ಲ. ನಮಗೊಂದು 90 ಹೊಡಿಸಿ 4 ರೊಟ್ಟಿ ಬಡದಿಟ್ಟು ರಾತ್ರಿ ಬೆಳಕನ ಪಾರಿಜಾತ ನೋಡ್ರಿ, ಆ ಮಗ ಬೇಡತಾನ. ಈ ಮಗ ಮತ ಸುತ್ತ ಹೊಡೆದಲ್ಲೇ ಹೋಗ್ತಾನೆ. ಒಳ್ಳೆ ಬಿಡಪ್ಪ, 2ನೇ ಕ್ವಶನ್ ಕೇಳ್ತೀನಿ. ಅದು ಕೇಳ್ರಿ ನೀವು. ಕೇಳ, ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ? ಹೆಂಡತಿ ಶ್ರೇಷ್ಠ. ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ನಬೇಕಾದ್ರ ಇಡೀ ಜಗತ್ತು ಹುಚ್ಚ ಐತ್ರಿ ಅದು. ಹೌದು, ಹೆಂಡತಿ ಶ್ರೇಷ್ಠ. ಇಟ್ಟ ಮಂದಿಗೆ ತಿಳಿಯಂಗ ಹೆಂಡತಿ ಹೆಂಗ ಶ್ರೇಷ್ಠ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು. ಹೆಂಡತಿ ಹೆಂಗ ಶ್ರೇಷ್ಠ? ಮೊದಲ ಹೆಣ್ತಿಯಾಗಿಂದ ತಾನೇ ಅಕ್ಕಿ ತಾಯಿಗಳು ಚಪ್ಪಾಳೆ ತಟ್ರಿ ಗಂಡಸರು ಮರ್ಯಾದೆ ಪ್ರಶ್ನೆ ಐತಿದ್ರು. ಮೊದಲ ಹೆಣ್ತಿಯಾಗಿಂದ ತಾನೇ ತಾಯಿಗಳು ಯಾರು ಶ್ರೇಷ್ಠ? ನೀನ್ ಹೇಳುದ್ರಾಗ ಒಂದು ಅರ್ಥ ಐತಿ. ಅರ್ಥ ಅಲ್ಲ, ಕುಡುಕರು ಸುಳ್ಳು ಮಾತಾಡಿದ ಇತಿಹಾಸ ಇಲ್ಲ. ಅಪ್ಪ, ಮೊದಲ ಹೆಂಡತಿ ಆಗಬೇಕು, ಮತ್ತೆ ಆ ಬಳಿಕ ತಾಯಿ ಆಗಬೇಕು. ಯಾರು ಶ್ರೇಷ್ಠ? ಆಯ್ತು ಬಿಡಪ್ಪ, ಹೆಂಡತಿನೇ ಶ್ರೇಷ್ಠ. ಯಾರು ಶ್ರೇಷ್ಠ? ಹೆಂಡತಿ ಶ್ರೇಷ್ಠ. 4 ಮಕ್ಕಳಿಗೆ ಅಕ್ಷರ ಕಲಿಸ್ತೀರಿ. ಹೌದು. ಶಾಲೆ ಮಾಸ್ತರ್ ಅದಿರಿ. ಹೌದು. ನಾಚಿಕೆ ಬಿಟ್ಟವ್ರ ಅದಿರಿ. ತಾಯಿ ಶ್ರೇಷ್ಠ. ಮಗನ, ತಾಯಿ ಹೆಂಗ ಶ್ರೇಷ್ಠ? ಮತ್ತೆ ನನ್ನ ರೂಟಿಗೆ ಬಂದೆ, ಕರೆಕ್ಟ್ ಆಗಿ ಹೇಳು. ತಾಯಿ ಹೆಂಗ ಶ್ರೇಷ್ಠ? ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಹೌದು. ಪ್ರೇಷಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ. ಲವ್ವರ್ ಹತ್ರ ಯಾಕೆ ಕೇಳ್ತಿದ್ದಿ? ನಮ್ಮನ್ನ ಬಿಟ್ಟು ಹೋಗುತ್ತಾಳ ಅನ್ನುವ ಭಯದ ಸಲುವಾಗಿ. ಹೌದು ಬಿಡಪ್ಪ. ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುದಿಲ್ಲ. ಯಾಕೆ ಕೇಳಂಗಿಲ್ಲ? ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಶಬ್ಬಾಷ್. ಈಗ ಹೇಳ್ರಿ, ಯಾರು ಶ್ರೇಷ್ಠ? ನಾ ಏನ್ ಹೇಳುದಿಲ್ಲ, ಯಾರ್ಯಾರ ತಾಯಿಯನ್ನು ಪ್ರೀತಿ ಮಾಡ್ತಾರ ಅವ್ರೆಲ್ಲ ಚಪ್ಪಾಳಿ ತಟ್ಟಾಯ್ತು. ಈ ಜಗತ್ತಿನೊಳಗೆ ಬೆಲೆ ಕಟ್ಟಾಕ್ ಆಗದಿರೋ ದೊಡ್ಡ ಆಸ್ತಿ ಅಂದ್ರ ತಾಯಿ. ತಾಯಿ ಶ್ರೇಷ್ಠ. ಯಾರು ಶ್ರೇಷ್ಠ? ತಾಯಿ. ಆಯ್ತು, ಹೆಂಡತಿ ಶ್ರೇಷ್ಠ. ಟೂಸಿಗ ಮಾಸ್ತರ್ ಇಬ್ರು ಶ್ರೇಷ್ಠ ಅಲ್ರಿ. ಮತ್ತೆ ಯಾರಪ್ಪ? ತಾಯಿನೂ ಅಲ್ಲ, ಹೆಂಡತಿನೂ ಅಲ್ಲ, ಇಬ್ರು ಅಲ್ರಿ. ಮತ್ತೆ ಯಾರಪ್ಪ? ಬರ್ರಿ 3.25 ಕ್ವಾರ್ಟರ್ ನೀರ್ ಹಾಕಲಾರದೆ ಕುಡಿದು ತಮ್ಮ ಮನಿ ಬಾಗಲ ಹೋಗಿ ತಾವು ನಿಯತ್ಲೆ ತಡ್ತಾರಲ್ಲ, ನಮ್ಮಂತ ನಿಜವಾದ ಕುಡುಕರೇ ಶ್ರೇಷ್ಠ. ನೋಡ್ರಿ, ಇಡೀ ಊರೇ ನಮ್ಮದೈತಿ. ಒಲ್ಲೆಪ್ಪ ಯಪ್ಪ, ನೀನು ಕ್ವಶನ್ ಕೇಳಕ್ಕಾಗಲ್ಲ. ಮಾಸ್ತರ, ನಾ ಕೇಳ್ತೀನಿ. ಯಾಕೆ ಕೇಳಬೇಡ್ದು? ಸೀದಾ ನಿಂತು ಮಾತಾಡ್ರಿ ನೀವು, ಒಟ್ಟು ಅಳಿಗಾಡಬೇಡ್ರಿ ನೀವು. ಸೀದಾ ನಿಂತು ಮಾತಾಡ್ರಿ, ಯಾಕೆ ಅಳಿಗಾಡ್ರಿ? ಯಾರು ಅಳಿಗಾಡಕತ್ತಿರಲಿ ಅಣ್ಣ ನೀವು? ನನಗಿಂತ ಹೆಚ್ಚು ಹೊಡೆದು ಬಂದಾರ ಅವ್ರು ನೀರ್ ಹಾಕಲಾರ್ದು ಇವತ್ತು. ಅಪ್ಪ ಹೂನಪ್ಪ, ಸೀದಾ ನಿಂದ್ರೆ ಅಳಿಗಾಡ. ಮಗನ, ನೀವು ಸುಮ್ ಕುಂದ್ರಿ, ಮೊಬೈಲ್ ಒಬ್ರಿಗೊಬ್ರು ಬಟ್ ಹೊತ್ತು ಕುಂದ್ರಿ ನೀವು. ಅವ್ರ ಆಯ್ತು, ಹೇಳ ಹೇಳ್ರಿ. ಕೇಳ ಸೀದಾ ಮಾತಾಡ್ರಿ. ಕುಡುಕರಾದ್ರ ಕಿಮ್ಮತ್ತಿಲ್ಲ ನಿಮಗ? ಎಂತ ಲಾಕ್ಡೌನ್ ದೊಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ಅಲ್ಲ, ಕುಡುಕರಾದ್ರ ಏನ್ ತಿಳಿದ್ರಿ? ನಮ್ಮ ಎದುರಿಗೆ MLA MP ಗಳು ಮುಂದಿಂದ್ರಲಕ್ಕ ಭಯ ಪಡ್ತಾರ ಗೊತ್ತ? ಇನ್ನೊಂದ್ಸಲ ಹೇಳ. ನಮ್ಮ ಎದುರಿಗೆ MLA MP ಗಳು ಮುಂದಿಂದ್ರಲಕ್ಕ ಭಯ ಪಡ್ತಾರ. ಹುಚ್ಚ ನನ್ನ ಮಗನ, ನಿನ್ನ ಮುಂದ MLA MP ಗಳು ನಿನ್ನ ಮುಂದೆ ನಿಂದ್ರಕ್ಕೆ ಹೆದರ್ತಾರ. ಹೌದು. ಯಾಕೋ ಮಗನ? ವಾಸನೆ ಬರ್ತೈತೆ. ಹೌದು, ಮತ್ತೆ ಬರಬರ್ರಿ. ಮತ್ತೆ ಅವ ಹೇಳಿದ್ರಾಗ ಒಂದು ಅರ್ಥ ಐತಲ್ರಿ, ಕರೆಕ್ಟ್ ಐತಿ. ಕುಡಿದ್ರಿಂದ ದೊಡ್ಡ ಲಾಭ ಅದಾವ್ರಿ. ಏನೇನೈತಪ್ಪ ಲಾಭ? ಕುಡಿದು ನಾವು ಒದ್ದಾಡ್ಕೊತ ರೋಡ್ ಮ್ಯಾಗ ಹೊಂಟ್ರಿ, ಒಂದು ನಾಯಿಗಳು ನಮ್ಮ ಎದುರಿಗೆ ಬರಂಗಿಲ್ಲ. ಯಾಕ? ಒದ್ದಾಡ್ಕೊತ ಹೋಗಿರ್ತೇವ್ರಿ. ನಾಯಿ ಏನ್ ತಿಳ್ಕೊತ ಗೊತ್ತ? ಏನು? ಈ ನನ್ನ ಮಗ ನನ್ನ ಮೈ ಮ್ಯಾಗ ಬಂದ್ ಬಿದ್ರ ನಾನೇ ಸತ್ ಹೊಕ್ಕಿನ ತಂಜಿ ದೂರ ಓಡಕ್ಕವ್ರಿ. ಅಲ್ಲಪ್ಪ, ಇನ್ನೊಂದು ದೊಡ್ಡ ಲಾಭ ಗೊತ್ತನ್ರಿ? ಇನ್ನೊಂದು ಏನ್ ಲಾಭಪ್ಪ? ನಮ್ಮ ಕುಡುಕರ ಮನಿ ಒಟ್ಟ ಯಾರು ತುಡುಗರು ಬರಂಗಿಲ್ರಿ. ಯಾಕೆ ಹೋಲೆ? ಎಲ್ಲಾ ಕುಡ್ದಳು ಹಚ್ಚಿರ್ತೇವ್ ಮಣ್ಣಾಗ, ಅಲ್ಲದಕ್ ಬರ್ತಾರ ಅವ್ರು. ಹೌದು, ಯಾವ ಹೇಳಿದ್ರಾಗ ಒಂದು ಅರ್ಥ ಐತದ, ನಿಜನ ಐತದ. ನಾವೊಂದು ಪ್ರಶ್ನೆ ಕೇಳ್ತೇವೆ, ಕೇಳ. ಒಂದ್ ಆನಿತ್ರಿ, ಆನಿ. ಒಂದಾನಿ ನೋಡಿರಿ ನಾನಿ? ನೋಡಿನಿ. ಬಾಲ್ ಹಿಂದಿರ್ತೈತೆ, ಮುಂದಿರ್ತೈತೆ. ಕನ್ಫ್ಯೂಸ್ ಆಗೇನ್ರಿ ಮಾಸ್ತರ್? 2 ಕಡೆ ಜ್ಯೋತಿ ಬಿದ್ದಿರ್ತೈತ್ರಿ. ಹೇಳಲಿ. ಒಂದ್ ಆನಿತ್ರಿ. ಒಂದಾನಿ. ಆನಿ ಮುಂದೊಂದು ಬಾಳೆಹಣ್ಣು ಬಿದ್ದ. ಒಂದು ಬಾಳೆಹಣ್ಣು ಬಿದ್ದಿತ್ತು. ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ. ಯಾಕ್ರಿ? ಹುಚ್ಚ ನನ್ನ ಮಗನ. ಯಾಕಂದ್ರ ಆನಿಗೆ ಹಟ್ಟಿ ತುಂಬೈತೋ ಮಗನ, ಹಟ್ಟಿ ತುಂಬೈತು. ಹಂಗಲ್ರಿ ಅದ. ಆನ್ ಯಾಕ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ? ಯಾಕೆ ತಿನ್ನಂಗಿಲ್ಲ? ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ. ಅದು
ಮಗ ಪ್ಲಾಸ್ಟಿಕ್ ತಂದಿಟ್ಟಾನ ಒರಿಜಿನಲ್ ತರಲಾರ್ದೇವ. ಇನ್ನೊಂದು ಪ್ರಶ್ನೆ ಹೇಳ. ಈ ಸಲ ಎರಡು ಆನಿದ್ದು. ಯಾಡ ಆನಿದ್ದು, 2 ಬಾಳೆಹಣ್ಣು ಬಿದ್ದಿದ್ದು. 2 ಬಾಳೆಹಣ್ಣು ಬಿದ್ದಿದ್ದು. 2 ಆನಿ 2 ಬಾಳೆಹಣ್ಣು ತಿನ್ನಂಗಿಲ್ಲ. ನನ್ನ ಮಗನ ಕಿವಿಯಾಗೇನು ಹೂವ ಇಟ್ಕೊಂಡು ನಾನು ಪದೇ ಪದೇ ಹುಲ್ಲು ಮಾಡಾಕ ಲೇ ಅವ್ 2 ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವಲೇ, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತಾವ. ಬಾಳೆಹಣ್ಣು ಒರಿಜಿನಲ್ ಇದ್ದವ್ರಿ. ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದವ್ರಿ. ಮಳ್ಳ ಮಾಡಕ್ ನಿಂತಾನ ಒಟ್ಟ ನನಗವ ಮಾಡ್ತಾರಿ. ಲಾಸ್ಟ್ ಒಂದೇ ಪ್ರಶ್ನೆ ಕೇಳ, ನನ್ನ ಮರ್ಯಾದೆ ಏನು ಉಳಿಸಿ ಕೇಳ. ಒಂದು ಬಾವಿ ಇತ್ರಿ. ಬಾವಿ ಹುಡುಗರು ಹೆಲ್ಪ್ ಮಾಡ್ತಿರ್ಲಿ ಈ ಸಲ. ಕೇಳ ಮಗನ, ಕೇಳ ಕೇಳ ಕೇಳ. ಒಂದು ಬಾವಿ ಇತ್ತು. ಒಂದು ಬಾವಿ ಇತ್ತು. ಒಂದು ಬಾವಿ. ಬಾವ್ಯಾಗ 4 ಕಪ್ ಇತ್ತು. 4 ಕಪ್ಪಿದ್ದು. 4 ಕಪ್ಪಿ ನಿಮ್ಗತ್ಲೆ ನಿದ್ದವ್ರಿ. 4 ಕಪ್ ಇದ್ದು. 4 ಕಪ್ಪಿದ್ದು. 4 ಕಪ್ಪ್ಯಾಗ 1 ಕಾಪಿ ಸತ್ತರಿ 8 ಕಾಪಿ ಉಳಿತಾವ. ಹುಚ್ಚ ನನ್ನ ಮಗನ, ನಮ್ಮ ಹುಡುಗರು ಹೇಳ್ತಾವಲಿ 4 ಕಪ್ಪಿ ಒಳಗ 1 ಕಾಪಿ ಸತ್ರಿ ಎಟ್ಟು ಎಟ್ಟು 3. ಯಾ ನನ್ನ ಮಗ ಗಣಿತ ಕಲಿಸ್ಯ ನಿನಗೆ. 4 ಕಪ್ ಉಳಿತಾವ ಕಾಕ. 4 ಕಪ್ಪಿ ಹೆಂಗ 4 ಕಪ್ಪಿ ಉಳಿತಾವಲೇ? ಹೆಂಗ ಸತ್ತ ಕಪ್ಪ್ಯಾರ ನಿಮ್ಮ ಅಪ್ಪ ಎತ್ತುಗಿತ ನನ್ನ ಹೊರಗ ಸತ್ತಿದ್ದು ಅಲ್ಲೇ ಇರತ್ತಲ್ಲೇ. ಅದಕ್ಕೆ ಪಂಕ್ ಬಂದಿರ್ತಾವ, ಹಾರಿ ಹೋಗೈತ್ರಿ ಅದು ಕಪ್ಪಿ. ಅದು ಅಲ್ಲಪ್ಪ ಹ್ಞೂ ಅಪ್ಪ. ತಪ್ಪು ತಿಳ್ಕೊಬೇಡ್ರಿ. ಸುಮ್ ಕುಡಿಯಂಗಿಲ್ಲ ಹಿಂಗ. ಮತ್ತ ಹಿಂಗೆ ಯಾರೇ ನಮ್ಮ ಅಣ್ಣಗಳು 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀವಿ. ಶಬಾಷ್, ಒಳ್ಳೆ ಬುದ್ಧಿ ಬಂದೈತಿ. ವೆರಿ ಗುಡ್, ವೆರಿ ಗುಡ್. ಹಿಂಗೆ ಯಾರೇ 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತಿದ್ದಿ. ಅದಕ್ಕೆ 4 ಮಂದಿ ಕೆಲಸಕ್ಕೆ ಇಟ್ಕೊಂಡಿನ್ರಿ. ಎದಕ್ಕ? ಅದೇ ಒತ್ತಾಯ ಮಾಡಿ ಕುಡಿಸ್ಲಕ್ರಿ. ಅಂದ್ರ ಕುಡಿಯವನ ನಿದ್ದಿನೇ ಹತ್ತಂಗಿಲ್ಲ. ಕರೆ ಹೇಳ. ಇಷ್ಟೊಂದು ಯಾಕೆ ಹಗಲ ರಾತ್ರಿ ಕುಡಿಯತ್ರಿ? ಯಾಕೆ ಕುಡಿಯಾಕತ್ತಿ ಹಗಲು ರಾತ್ರಿ? ಯಾಕೆ ಒಲೆ ಮಣಕಾಲ ಹಚ್ಚಿದಿ? ಇಷ್ಟೊಂದು ಯಾಕೆ ಹಗಲ ರಾತ್ರಿ ಕುಡಿಯಾಕತ್ತೀರಿ ಅಂದ್ರಿ? ನಾನು SSLC ಒಳಗೊಂದು ಹುಡುಗಿ ಲವ್ ಮಾಡಿದ್ದೆ. ಮುಗಿತ ಕತಿ. ಲವ್ ಸಕ್ಸಸ್ ಆಲಿಲ್ರಿ. ಹಿಂಗಿದ್ರೆ ಅದೇ ಸಕ್ಸಸ್ ಆಗ್ತದೆ. ನನ್ ಕೈ ಕೊಟ್ಟು ಹೋದ್ರಿ. ಪರಿವಾಳ ಆರೋಗ್ಯತ್ರಿ. ಅಕ್ಕಿನ ಮರಿಬೇಕತ್ತಿ. ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೇನ್ರಿ. ಒಟ್ಟ ಅಕ್ಕಿನ ಮರಿಯದಾಗವಲ್ರಿ. ಒಟ್ಟಾಕಿನ ಮರಿಯದಾಗವಲ್ದು. ಒಟ್ಟಾಕಿನ ಮರಿಯದಾಗವಲ್ರಿ. ಯಾರ್ಲೇ ಹುಡುಗರ? ಅದಕ್ಕೆ ಯಾರತ್ರನೇ ನೆನಪಾಗಲಾಗಿದ್ರಿ ನಾನು. ಈ ನಮ್ಮನೆ ಕಬ್ರಗಟ್ ಲವ್ ಮಾಡಿದೆ. ತಮ್ಮಗಳ ನಿಮಗ ಕೈ ಮುಗಿದು ಕೇಳ್ತೀನ್ರಪ್ಪ, ಈ ಲವ್ ಗಿವ್ ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಯಾರು ಹೋಗಾಕ್ ಹೋಗ್ಬ್ಯಾಡ್ರಿ. ಒಟ್ಟ ಹುಡುಗಿಯರ ಬೆನ್ನ ಹತ್ತಿ ಹೋಗ್ಬ್ಯಾಡ್ರಿ. ನಿಮ್ ಹಿಂದ ಹುಡುಗಿಯರ ಬಂದ್ರೆ ಕರ್ಕೊಂಡವ್ರು ನಡೀತೀವಿ. ಅಲ್ಲ, ಹುಡುಗಿ ಬಹಳ ಸ್ಟ್ರಿಕ್ಟ್ ಇದ್ಳು. ಅಕ್ಕಿ ಅವ್ರ ಅವನ್ನ ಕರ್ಕೊಂಡು ಬಂದ್ರ ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ರಿ. ಅಂದ್ರೆ ಇವ ಅಲ್ಲೇ ತತ್ತ ಮಾಡಾವೆ ಮಗ. ಮುದ್ದೇಶ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಈಕಿ ತೃಪ್ತಿ ಅದಲ್ರಿ, ಏನದ ಅಲ್ಲಿದಲ್ಲೇ ಜಾಯಿಂಟ್ ಮಾಡಿ ಅಲ್ಲೇ ಬೂಚ್ ಬಿಡಿತಾಳ್ರಿ. ಗೊತ್ತಾಯ್ತೇನ್ರಿ ಮಗ? ಇಲ್ಲ, ಗೊತ್ತಾಗ್ಲಿಲ್ಲ. ನಮ್ಮ ಆರ್ಕೆಸ್ಟ್ರಾ ಪೀಠದೊಳಗೆ ಯಾರೇ ಒಂದು ಸಾಹಿತ್ಯ ಬರ್ದಿದ್ರೆ ಅಲ್ಲೇ ರಿಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಓಹೋ, ಹಿಂಗ. ನಾವೊಂದು ಶಾಯರಿ ಬರ್ದೇನ್ರಿ. ನನ್ನ ಶಾಯರಿಗೆ ಅಕ್ಕಿ ಜಾಯಿಂಟ್ ಮಾಡ್ಯಾಳ. ಗೊತ್ತನ್ರಿ? ಇಲ್ಲಪ್ಪ. ನಾ ಏನ್ ಬರ್ದೀನಿ ಗೊತ್ತ? ಏನ್ ಬರ್ದಿದಿ? ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಅಕ್ಕೈತಿ ಅಂತ ಬರ್ದಿ. ಮೋಡ ಮೋಡ ಡಿಕ್ಕಿ ಹೊಡೆದ್ರೆ ಮಳಿ ಅಕ್ಕೈತಿ ಅಂತ ಬರ್ದೀನ್ರಿ. ತೃಪ್ತಿ ಏನ್ ಬರ್ದಾಳ ಗೊತ್ತ? ಏನ್ ಬರ್ದಾಳ ತೃಪ್ತಿ? ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರೆ ಮಕ್ಕಳ ಅಕ್ಕವತ್ರಿ. ಹುಡು ಪಾಪ ಅದೇಲಿ ಬರೀತೈತಿ ಹಿಂಗ. ಸುಮ್ ಕೂತಾನ ಮೈಲಾರಿ ಡಿಕ್ಕಿ ಹೊಡೆದು ಇವು ಹುಷಾರಿ. ಮುದ್ದೇಶ ಏನದ? ನಮ್ಮ ಆಯ್ ಪೈಸಾ ಮಾಡ್ಯಾಡ್ರಿ. ಪೈಸಾ ಪೈಸಾ ಎಂದ್ರೆ ಕುಡುದಿಲ್ಲ ಮರ. ಏನ್ ಬರಿಗಿಟ್ಟಿಲ್ಲ ಲೇ. ಗಸಗಸಿ ಪೈಸಾ ಕುಡಿಲಾರ 2 ದಿವಸ ಆತ ಮುದ್ದೇಶ. ಕುಡಿಬೇಡ್ರಿ. ಏನು ಗಮ್ಮಂತತ್ರಿ ಗಸಗಸಿ ಪೈಸಾ. ಕುಡಿಬೇಡ್ರಿ. ಗುಟ್ಟು ಗುಟ್ಟು ಕುಡಿತ ಪೂಚ್ ಮಾಡಿಸ್ತಾರೆ. ಬಾರಿ ಐತ್ರಿ. ಮಸ್ತ್ ಇತ್ತಪ್ಪ, ಮಸ್ತ್ ಇತ್ತು. ಚಲೋ ಐತಿಲ್ರಿ? ಸೂಪರ್ ಇತ್ತು, ಸೂಪರ್. ಅದೇ ನಮ್ಮನೆ ರೀ. ನಮ್ಮ ಎಮ್ಮಿವ್ರಿ ಬಾರಿ ಐತಿಲ್ರಿ. ಚಲೋ ಇತ್ತು, ಚಲೋ ಐತಿಲ್ರಿ. ಮತ್ತ ಅವ್ ನಮ್ಮನೆ ರೀ. ಲೇ ನಮ್ಮ ಎಮ್ಮಿವ್ರಿ. ಚಲೋ ಇತ್ತು. ಚಲೋ ಇದ್ದಿದಿಲ್ಲ. ಚಲೋ ಇತ್ತು ಲೇ ಮಗನ. ಚಲೋ ಇದ್ದಿದಿಲ್ರಿ. ಲೇ ಕುಡ್ದವ್ ನಾನ ನೀನ ತಂದವ್ ನಾನ ನೀನ. ಚಲೋ ಇದ್ದಿದಿಲ್ರಿ. ಚಲೋ ಇತ್ತು. ಚಲೋ ಇದ್ದಿದಿಲ್ರಿ. ಹೆಂಗ ಚಲೋ ಇಲ್ಲ ಅಂತೀಯಪ್ಪ? ಹೆಂಗಂದ್ರ ನಮ್ಮ ಆಯಿ ಪೈಸಾ ಮಾಡಕ್ ಒಲಿ ಮ್ಯಾಗಿಟ್ಟು ಎಲ್ಲಿ ಹೊರಗಡೆ ಹೋಗಿದ್ರಿ. ಹೊರಗಿನೊಂದು ಕಜ್ಜಿ ನಾಯಿ ಬಂದ್ ಅದ್ರಾಗ ಲಚ್ಚ ಲಚ್ಚ ಬಾಯಿ ಹಾಕಿತ್ರಿ. ಅದನ್ನ ಚೆಲ್ಲಿ ಬಾತ ನನ್ನ ಕೈ ಕೊಟ್ಟಾಳ್ರಿ. ಬ್ಯಾಡಾದ್ರು ಕಸ್ಕೊಂಡ್ ಅಂದ್ರಿದು ನಾಯಿ ಬಾಯಿ ಹಾಕಿದ್ರಿ. ನಾಯಿ ಬಾಯಿ ಹಾಕಿದ್ದ. ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲೆ, ಗುಡುಗು ಮಿಂಚು ಸುಡುದನ್ನು ಸಹಿಸಬಲ್ಲೆ, ಸಮುದ್ರದ ಅಲೆಯನ್ನು ಸಹಿಸಬಲ್ಲೆ. ಆದ್ರೆ ಈ ಚಂಬು ಹೋಗಿದ್ ಮಾತ್ರ ನಾ ಸಹಿಸಂಗಿಲ್ಲ. ಯಾಕೋ ಜೊಕ್ಕು ಮಾರ್ರ? ಯಾಕಂದ್ರೆ ಮುಂಜಾನೆ ನಮ್ಮ ಆಯಿಗೆ ಸಂಡಾಸ್ ಕೋಲಾಕದು ಒಂದೇ ಇರುದು. ಅಂದ್ರಿದು ಸಂಡಾಸ್ ಹೋಗು ಸಂಡಾಚರಿಗಿಲೇ ಗುರುದ್ರೋಯಿ ವೆಂಕಟರಮಣ ಗೋವಿಂದ, ತಿರುಪತಿ ವೆಂಕಟರಮಣ ಗೋವಿಂದ.
ಶಿವಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ. ಮುಗೀತು ನಮ್ಮ ಕತೆ ಇಲ್ಲಿಗೆ. ಖುಷಿ ಅನಿಸಿದ್ರೆ ಮಾತ್ರ ಚಪ್ಪಾಳೆ, ನಾವು ಮಾಡಿದ್ದು ತಮಾಷೆ.